ನಮ್ಮ ಪಕ್ಷದ ವರಿಷ್ಠರು ಕರೆದಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ಅವರ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಏನು ಚರ್ಚೆ ಆಗುತ್ತೆ, ಏನು ಮಾಡ್ತಾರೆ ಗೊತ್ತಿಲ್ಲ, ಅದು ಹೋದ್ಮೇಲೆ ಗೊತ್ತಾಗುತ್ತೆ. ಈಗ ಹೈಕಮಾಂಡ್ ಏನು ಬನ್ನಿ ಅಂತ ಕರೆದಿಲ್ಲ, ತಾವೇ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಹೋಗ್ತಾ ಇದ್ದೀವಿ. ಇಲ್ಲ, ನಾವೆಲ್ಲ ಸ್ವಯಂ ಪ್ರೇರಿತವಾಗಿ, ಆದರೆ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರನ್ನ ಕರೆದಿದ್ದಾರೆ, ಅವರು ಹೋಗ್ತಿದ್ದಾರೆ. ನಾವು ನನಗೆ ಬೇರೆ ಕೆಲಸ ಕೂಡ ವೈಯಕ್ತಿಕವಾಗಿ ಬೇರೆ ನಮ್ಮ ಇಲಾಖೆ ಕೆಲಸ ಕೂಡ ಇದೆ. ಮನೆಗಳನ್ನ ಹೋಮ್ ಮಿನಿಸ್ಟ್ರಿಗೆ ಕೇಳ್ಕೊಂಡು ಬಂದು ಮನೆಗಳಿಗೆ ತಿಳ್ಕೊಂಡಿರುತ್ತೆ, ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಬೇಕು ಅಂತೇಳಿ ಸೆಕ್ರೆಟರಿ ಅವ್ರ ಜೊತೆ ಈ ಮೂಡ ವಿಚಾರದಲ್ಲಿ ವಿವರಣೆ ಏನಾದ್ರು ಕೊಡ್ಲಿಕ್ಕೆ ಹೋಗ್ತಾರೆ? ಇಲ್ಲ, ನಮಗೇನಿಲ್ಲ, ನಾವು ಯಾರು ವಿವರಣೆ ಕೊಡೋಕ್ಕೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಅವ್ರಿಗೇನು ಅಜೆಂಡಾ ಇದೆಯೋ ಗೊತ್ತಿಲ್ಲ, ಇದಕ್ಕೆ ಕರೆದಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಇಲ್ಲಿ ಬಂದಾಗೆಲ್ಲ ಅದರ ವಿವರಣೆಯನ್ನು ಜನರಲ್ ಸೆಕ್ರೆಟರಿ ಅವರು ಮತ್ತು ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟರಿ ಅವರು ಅವರೆಲ್ಲ ಬಂದಾಗ ಹೇಳಿದ್ದಾರೆ, ಏನೆಲ್ಲ ನಡೆದಿದೆ ಅನ್ನೋದನ್ನು ತಿಳಿಸ್ತಾರೆ. ಅವಾಗ ಪ್ರಾಸಿಕ್ಯೂಷನ್ ಪರ್ಮಿಷನ್ ಆಗಿರಲಿಲ್ಲ, ಹೋರಾಟಕ್ಕೆ ಏನಾದರೂ ಪ್ಲಾನಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಗೊತ್ತಿಲ್ಲ. ಅದು ಚರ್ಚೆಗೆ ಬರ್ಬೋದು, ಬರ್ದೇನೂ ಇರ್ಬೋದು. ಯಾಕೆಂದರೆ ನಾವೇನು ಇಂಡಿಯಾ ಅಲಯನ್ಸಲ್ಲಿದ್ದೇವೆ. ಈ ಘಟನೆಗಳು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಈ ರೀತಿ ರಾಜ್ಯಪಾಲರ ಬಿಹೇವಿಯರ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಎದ್ದಿದ್ದಾವೆ. ತಮಿಳುನಾಡಲ್ಲಿ, ಕೇರಳದಲ್ಲಿ, ವೆಸ್ಟ್ ಬೆಂಗಾಲಲ್ಲಿ ಅಲ್ಲೆಲ್ಲ ಈ ರೀತಿ ಗವರ್ನರ್ಗಳು ಅವರ ನಡತೆ ಬಗ್ಗೆ ಪ್ರಶ್ನೆಗಳು ಬಂದಿದೆ. ಇದು ಕೂಡ ಅಲ್ಲಿ ಚರ್ಚೆ ಆಗ್ತದೆ ಏನೋ ಗೊತ್ತಿಲ್ಲ. ಸರ್, ಈಗ 8 ತಿಂಗಳಲ್ಲಿ 11 ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ರೀಸೆಂಟಾಗಿ ಮಾಡಿದಂತಹ ಬಿಲ್ಗಳು ವಾಪಸ್ ಬಂದಿದೆ. ಸಂಘರ್ಷ ಏನು ತಾರಕಕ್ಕೇರೋ ಥರ ಇದೆ. ಸ್ವಾಭಾವಿಕವಾಗಿ ರಾಜ್ಯಪಾಲರಿಗೆ ಮತ್ತು ಸರ್ಕಾರಕ್ಕೆ ಹೊಂದಾಣಿಕೆ ಇಲ್ಲದೇ ಇದ್ದರೆ ಇಂಥ ಬೆಳವಣಿಗೆಗಳು ನಡೆಯುತ್ತೆ. ಇಲ್ಲಿವರೆಗೂ ಯಾವುದೇ ಬಿಲ್ಗಳು ಒಂದೋ ಎರಡೋ ಯಾವುದಾದ್ರೂ ಕ್ಲಾರಿಫಿಕೇಷನ್ಸ್ ಕೇಳಿದ್ಬಿಟ್ರೆ ಯಾವುದು ಕೂಡ ನಮಗೆ ಈ ರೀತಿ ಸಾರಾಸಟ್ಟಾಗಿ ವಾಪಸ್ ಕಳಿಸಿದಂಥ ಉದಾಹರಣೆಗಳು ಕಡಿಮೆ. 11 ಬಿಲ್ಗಳನ್ನು ವಾಪಸ್ ಕಳಿಸಿದ್ದಾರೆ. ಅದರಲ್ಲಿ ಕೆಲವು ಬಿಲ್ಗಳು ಇರ್ಬೋದು, ಕ್ಲಾರಿಫಿಕೇಷನ್ಸ್ ಅವರಿಗೆ ಬೇಕಾಗಿರ್ಬೋದು. ಆದರೆ ಸಾಮಾನ್ಯವಾದಂಥ ಬಿಲ್ಗಳನ್ನು ಕೂಡ ಅವರು ವಾಪಸ್ ಕಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ರಾಜ್ಯಪಾಲರಿಗೆ ನಮ್ಮ ಸರ್ಕಾರದ ಮೇಲೆ ಅಷ್ಟೊಂದು ವಿಶ್ವಾಸದ ಕೊರತೆ ಆಗಿದೆ ಅನ್ನೋವಂಥ ಒಂದು ಸಂದೇಶ ಸಿಗ್ತಾ ಇದೆ. ಸರ್, ಅವರು ಪರ್ಟಿಕ್ಯುಲರ್ ಆಗಿ ಒಂದು ಲೈನ್ ಮೆನ್ಷನ್ ಮಾಡಿದ್ದಾರೆ ಸರ್, ವಿರೋಧ ಪಕ್ಷದವರು ಕೂಡ ಇದನ್ನು ವಿರೋಧಿಸ್ತಾರೆ, ಹಾಗಾಗಿ ವಾಪಸ್ ಕಳಿಸ್ತಿದ್ದೀವಿ, ಕ್ಲಾರಿಫಿಕೇಶನ್ ಕೊಡಿ ಅಂತ. ನಾನು ಅದೆಲ್ಲ ನೋಡಿಲ್ಲ. ನಮಗೆ ಅದೆಲ್ಲ ಸಿಗೋದಿಲ್ಲ, ನಿಮ್ಗೆ ಅದೇನು ಸಿಗ್ತದೋ ಗೊತ್ತಿಲ್ಲ. ರಾಜ್ಯಪಾಲರ ನೋಟು ನಮಗೆಲ್ಲ ಸಿಗಲ್ಲ. ಸರ್, ವಿಪಕ್ಷದಲ್ಲಿದ್ದಾಗ ನಿಮಗೆ ಸಿಕ್ಬಿಡುತ್ತೆ, ವಿಪಕ್ಷದಲ್ಲಿದ್ದಾಗ ಸರ್ 3667 ಎಕರೆ ಜಮೀನನ್ನ ನೆನ್ನೆ ಒಪ್ಪಿಕೊಂಡಿದ್ದೀರಿ ಕೊಡೋಕ್ಕೆ. ಹಿಂದೆ ಇದೆ ನೀವು ಕಾಂಗ್ರೆಸ್ ಅಲ್ಲಿದ್ದಾಗ ವಿರೋಧ ಮಾಡಿದ್ದು. ನಮಗೆ ಅನೇಕ ರೀತಿಯಲ್ಲಿ ಕೆಲವು ಪ್ರಶ್ನೆಗಳನ್ನು ಅವತ್ತು ಎತ್ತಿದ್ದು. ಆ ಪ್ರಶ್ನೆಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಕೋರ್ಟ್ ಕೂಡ ಆದೇಶ ಮಾಡಿದೆ. ಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿರುವಾಗ ಎಕ್ಸಾಮಿನ್ ಮಾಡಿ ಅದಕ್ಕೆ ಏನು ಸ್ಥಳೀಯವಾಗಿ ಏನು ಬೆಲೆ ಇದೆ ಆ ಬೆಲೆ 1,50,000 ಬೆಲೆಯನ್ನು ನಿಗದಿ ಮಾಡಿ ಅಲ್ಲಿನ ಸಬ್ ರಿಜಿಸ್ಟ್ರಾರ್ ಬೆಲೆಯನ್ನು ತಗೊಂಡು ಬೆಂಚ್ ಮಾರ್ಕ್ ಆಗಿ ತಗೊಂಡು ಅದನ್ನೆಲ್ಲ ಪದ್ಧತಿಗಳು ಏನೇನು ಮಾಡಬೇಕು ಅದೆಲ್ಲ ಮಾಡಿದ್ದಾರೆ. ಮಾಡಿದ ಮೇಲೆ ವಿ ಆರ್ ಕನ್ವಿನ್ಸ್. ಜೊತೆಗೆ ಇನ್ನೂ ಒಂದು ಏನಂತ ಹೇಳಿದರೆ, ಈಗ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಮಾಡ್ತೀವಿ. ಈ ವಿಶ್ವದಿಂದ ಅನೇಕ ಜನ ಕೈಗಾರಿಕೋದ್ಯಮಿಗಳನ್ನು ಅಥವಾ ಇನ್ವೆಸ್ಟರ್ಸನ್ನು ನಾವು ಇಲ್ಲಿ ಕರೀತೀವಿ. ಪ್ರಪಂಚದಾದ್ಯಂತ ಬರ್ತಾರೆ, ಭಾಗವಹಿಸ್ತಾರೆ. ಅವ್ರಿಗೆ ಏನು ಹೇಳ್ತೀವಿ ನಾವು ಅಂತ ಹೇಳಿದರೆ, ನಿಮಗೆ ಕನ್ಸೆಷನ್ಗಳು ಕೊಡ್ತೀವಿ, ಪವರ್ ಕನ್ಸೆಷನ್ ಕೊಡ್ತೀವಿ, ವಾಟರ್ ಕನ್ಸೆಷನ್ ಕೊಡ್ತೀವಿ, ಲ್ಯಾಂಡ್ ಕೊಡ್ತೀವಿ. ಲ್ಯಾಂಡ್ ಕೊಡುವಾಗ ಕನ್ಸೆಷನ್ ಕೊಡ್ತೀವಿ, ಕೆಲವು ಸಂದರ್ಭದಲ್ಲಿ ಇನ್ನೂ ಕಡಿಮೆ ಬೆಲೆಗೆ ಕೊಡ್ತೀವಿ. ಇದೆಲ್ಲ ನಾವು ಇನ್ವೆಸ್ಟರ್ಸ್ ಮೀಟಿಂಗಲ್ಲಿ ಹೇಳ್ತೀವಿ. ಇಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿಗಳಿಗೆ ಅವರಿಗೆ ಬಂದಂಥ ಸಂದರ್ಭದಲ್ಲಿ ಅದು ಅಪ್ಲೈ ಆಗಬೇಕಲ್ವಾ. ಹಾಗಾಗಿ ನಾವು ಇರೋರನ್ನೂ ಉಳಿಸ್ಕೋಬೇಕು, ಹೊಸಬರನ್ನು ತರಬೇಕು. ಈಗ ಜಿಂದಾಲ್ನವರು ಅಥವಾ JSWನವರು
ಲಕ್ಷಾಂತರ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಐ ಥಿಂಕ್ ದೇ ಆರ್ ದಿ ಲಾರ್ಜೆಸ್ಟ್ ಇನ್ವೆಸ್ಟರ್ಸ್ ಇನ್ ಕರ್ನಾಟಕ ಇನ್ ಎನಿ ಕಂಪೇರ್ ಟು ಎನಿ ಇಂಡಸ್ಟ್ರಿ. ಅಂಥವರಿಗೆ ನಾವು ಒಂದಿಷ್ಟು ಕನ್ಸೆಷನ್ ಕೊಟ್ಟು ಅವರನ್ನು ನಾವು ಎನ್ಕರೇಜ್ ಮಾಡದೆ ಹೋದ್ರೆ 1,00,000 ಜನ ಕೆಲಸ ಮಾಡ್ತಾರೆ. ಅಂಥ ಒಂದು ಕೈಗಾರಿಕೆಯನ್ನು ನಾವು ಡಿಸ್ಕರೇಜ್ ಮಾಡಿದ್ರೆ ಅವರು ರಾಜ್ಯ ಬಿಟ್ಟು ಹೋಗ್ತಾರೆ. ಅದಕ್ಕಾಗಿ ಕೆಲವು ಕನ್ಸೆಷನ್ ಕೊಡಬೇಕಾಗುತ್ತೆ. ಉದಾಹರಣೆಗೆ ಆಂಧ್ರ ಪ್ರದೇಶದಲ್ಲಿ, ತಮಿಳ್ನಾಡು, ಇದು ಏನದು ತೆಲಂಗಾಣದಲ್ಲಿ ಫ್ರೀಯಾಗಿ ಲ್ಯಾಂಡನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ ಇಂಡಸ್ಟ್ರಿಗಳು. ಅಂಥ ಉದಾಹರಣೆಗಳು ಇದ್ದಾವೆ. ಅದರಿಂದ ನಾವು ಕೊಡಲಿಲ್ಲ ಅಂದರೆ ಅವ್ರು ಕೊಡ್ತಾರೆ, ಫ್ರೀಯಾಗಿ ಲ್ಯಾಂಡ್ ಕೊಡ್ತೀವಿ ಬನ್ನಿ ಅಂತಾರೆ. ಈಗ ನೋಡಿ, ಮೊನ್ನೆ ಒಂದು ಸಣ್ಣ ಘಟನೆ ನಡೆದಾಗ ಬೆಂಗಳೂರಿನಲ್ಲಿ ನಾವು ಕೆಲವರೆಲ್ಲ ಇಂಡಸ್ಟ್ರಿ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಂತೇಳಿ CIA ಇಂದ ಎಲ್ಲ ಮಾತುಗಳನ್ನ ಬಂತು. ಆ ಸಂದರ್ಭದಲ್ಲಿ ನಾವು ತಮಿಳ್ನಾಡಿನವರು, ತೆಲಂಗಾಣದವರು ನಮ್ಮೂರಿಗೆ ಬನ್ನಿ ನಾವು ಕೊಡ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಕೊಟ್ಟರು. ಹಾಗಾಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ನಾವು ಕೂಡ ಒಂದಿಷ್ಟು ಕನ್ಸೆಷನ್ಸ್ಗಳು ಅದು ಎಲ್ಲ ಕೊಡಬೇಕಾಗುತ್ತೆ. ಆ ದೃಷ್ಟಿಯಿಂದ ಮಾಡಿದ್ವಿ. ಅಲ್ಲ, ಬಿಜೆಪಿಯವ್ರಿಗೂ ಅದೇ ಉದ್ದೇಶ ಇತ್ತು. ಅವರು ನಮ್ಗೆ ನೀವು ವಿರೋಧ ಮಾಡಿದ್ರಿ ಅವಾಗ. ಅವರು ನಮ್ಗೆ ಸರಿಯಾಗಿ ಹೇಳಲಿಲ್ಲ. ಅವ್ರು ನಮಗೆ ಕನ್ವಿನ್ಸ್ ಮಾಡಿದರೆ ನಾವು ಅವಾಗ ಈ ರೀತಿ ನಾನು ಹೇಳಿದಾಗೆ ಇಂಡಸ್ಟ್ರಿ ಎನ್ಕರೇಜ್ ಮಾಡ್ತೀವಿ. ಅವ್ರಿಗೇನು ಇಂಡಸ್ಟ್ರಿ ಎನ್ಕರೇಜ್ ಮಾಡೋ ಉದ್ದೇಶಕ್ಕೆ ಇದ್ದಂಗೆ ಇರಲಿಲ್ಲ, ಅವತ್ತಿಲ್ಲ. ಹಾಗಾಗಿ ನಾವು ವಿರೋಧ ಮಾಡಿದ್ವಿ. ಈಗ ಬಿಜೆಪಿ ಕಳೆದ ಹಗರಣಗಳ ಬಗ್ಗೆ ನಿನ್ನೆ CLP ಕೂಡ ಕೆಲವರು ವ್ಯಕ್ತಪಡಿಸಿದ್ದಾರೆ. ಸುಮಾರು ಹಗರಣಗಳು ಈಗ ಬೆಳಕಿಗೆ ಬಂದಿದ್ದಾವೆ. ಈಗಾಗಲೇ ಒಂದೊಂದಾಗಿ ನಾವು ತನಿಖೆ ಮಾಡಿ ತನಿಖೆ ಒಂದು ಹಂತ ತಲುಪಿದ ಮೇಲೆ ಚಾರ್ಜ್ ಶೀಟ್ಗಳು ಹಾಕಿದ್ವಿ, ಆಗ್ತಾನೆ ಇದ್ದೀವಿ. ಈಗ ನಿನ್ನೆ ಕೂಡ ಒಂದು ಚಾರ್ಜ್ ಶೀಟ್ ಹಾಕಿದ್ವಿ. ಸತತವಾಗಿ ಈಗ ಅದು ಬೋವಿ ನಿಗಮ ಇರ್ಬೋದು, ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಇರ್ಬೋದು, ವಾಲ್ಮೀಕಿ ನಿಗಮ ಇರ್ಬೋದು, ಆಮೇಲೆ ಬೇರೆ ಇನ್ನೂ ಜಂತಕಲ್ಲು ಗಣಿ ಹಗರಣದಿರ್ಬೋದು, ಇಂಥದ್ದೆಲ್ಲ ಒಂದೊಂದೇ ನಾವು ತನಿಖೆ ಮಾಡಿ ಒಂದು ಹಂತ ತಲುಪಿದಾಗ ಚಾರ್ಜ್ ಶೀಟ್ ಹಾಕ್ತೀವಿ. ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ತೀವಿ, ಅದನ್ನು ಬಿಡೋದಿಲ್ಲ. ಸರ್, KS ಪರೀಕ್ಷೆಯನ್ನ ಮುಂದೂಡಿ ಅಂತೇಳಿ ಪರೀಕ್ಷಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸರ್. ತರಾತುರಿಲಿ ಮಾಡ್ತಾ ಇದ್ದಾರೆ, ನಮಗೆ ಸಮಯ ಸಾಕಾಗ್ತಾ ಇಲ್ಲ. ಮತ್ತೆ ಅದೇ ದಿನ 2 ಸರಿ ಮುಂದೂಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ನನಗೆ. ಚರ್ಚೆ ಮಾಡಿದಾಗ ಅಷ್ಟೇ ನಮ್ಗೆ ಗೊತ್ತಾಗಿತ್ತು. ಈಗ 2 ಬಾರಿ ಮುಂದಕ್ಕೆ ಹಾಕಿದ್ದಾರೆ. ಈಗ ಅಲ್ಲಿ UGC ಅವರು, ಅಲ್ಲಿ ಬೇರೆ ಕೇಂದ್ರದಲ್ಲಿ ಕೂಡ ಅವರು ಮುಂದಕ್ಕೆ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ಅವ್ರಿಗೂ ಆಗಿದೆ, ಕ್ಲಾಶ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವು 1 ವಾರದೊಳಗಾಗಿ ಪರೀಕ್ಷೆ ಮಾಡಬೇಕು ಅಂತ ನೆನ್ನೆ ದಿವಸ ಕ್ಯಾಬಿನೆಟಲ್ಲಿ ಇನ್ಫಾರ್ಮಲ್ ಆಗಿ ತೀರ್ಮಾನ ಮಾಡಿದ್ದಾರೆ. ಮೂಲ ದಾಖಲೆ ತಿದ್ದಿದ್ದಾರೆ ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳಿಗೆ ಒಬ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಶನ್ಸ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಶನ್ಸಲ್ಲಿ ಇದು ಕೂಡ ಒಂದು ಭಾಗ. ಅದಕ್ಕೆ ಉತ್ತರ ಲೋಕಾಯುಕ್ತದವ್ರು ಕೊಡ್ತಾರೆ, SITನವರು ಕೊಡ್ತಾರೆ. ಅದು ಏನು ವೆರಿಫಿಕೇಷನ್ ಮಾಡಬೇಕು, ಅವ್ರ ಸಿಗ್ನೇಚರ್ನ ತಿದ್ದಿದ್ದಾರೆ, ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅದನ್ನೆಲ್ಲ FSL ಇದೆ ನಮ್ಮಲ್ಲಿ, ವೆರಿಫೈ ಮಾಡ್ತಾರೆ ಸಿಗ್ನೇಚರ್ ತಿದ್ದಿದ್ದಾರಾ ಅಂತ, ಅಥವಾ ಆ ಫೈಲ್ನಲ್ಲಿ ಯಾರ್ಯಾರು ರುಜು ಮಾಡಿದ್ದಾರೆ. ಇವರ ಹಂತದವರೆಗೆ ಮುಖ್ಯಮಂತ್ರಿಗಳ ಹಂತಕ್ಕೆ ಬರಬೇಕಾದ್ರೆ 4-6 ಜನ ಸೈನ್ ಮಾಡಿರ್ತಾರೆ ಸೆಕ್ರೆಟರಿಗಳು, ಅವರೆಲ್ಲ ಅವರ ರೆಕಮೆಂಡೇಶನ್ಸ್ಗಳು ಏನಿದ್ದಾವೆ. ಆಮೇಲೆ ಅದರ ವಿರುದ್ಧವಾಗಿ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಂಡಿದ್ದಾರಾ, ಇಲ್ಲ ಅವರ ರೆಕಮೆಂಡೇಶನ್ಸ್ ಮೇಲೆ ತೀರ್ಮಾನ ತಗೊಂಡಿದ್ದಾರಾ. 26 ಜನ ಆ ಸಂದರ್ಭದಲ್ಲಿ ಕನ್ಸಿಡ್ರೇಷನ್ನಲ್ಲಿ ಇದ್ದರು ಅಂತ ಹೇಳ್ತಾರೆ. ಆ 26 ಜನನ ಬಿಟ್ಟು ನೀವು ಇವ್ರಿಗೆ ಯಾಕೆ ಕೊಟ್ಟಿದ್ದೀರಿ ಅಂತ ಇವೆಲ್ಲ ಪ್ರಶ್ನೆಗಳಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ನ್ಯಾಯಾಲಯದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿ ಸಲ್ಲಿಕೆ ಟೈಮಲ್ಲೂ ಕೂಡ ದಾಖಲಾತಿಗಳು ಮರೆಮಾಚಿದ್ದಾರೆ. ಅವ್ರ ಪತ್ನಿ ಬರೆದಿದ್ದು 2 ಲೆಟರ್ ಇಲ್ಲ, ಬರೀ 1 ಪೇಜ್ ಮಾತ್ರ ಇದೆ ಅಂತ ದೂರುದಾರರು ಆರೋಪಿಸಿದ್ದಾರೆ. ಈಗ ತನಿಖೆ ಆಗ್ತಾ ಇದೆಯಲ್ಲ, ಕಮಿಷನ್ ಮಾಡಿದ್ದೀವಿ. ಕಮಿಷನ್ನಲ್ಲಿ ಮುಂದೆ ಇದೆಲ್ಲ ಹೇಳಲಿ ಅಲ್ಲ, ಯಾರ್ಯಾರಿಗೆ ಏನೇನು ಪ್ರಶ್ನೆಗಳು ಬರ್ತವೆ ಅದನ್ನು ಕಮಿಷನ್ ಮುಂದೆ ಅವರು ಹೋಗಿ ಹೇಳಿದ್ರು. ಕಮಿಷನ್ನು ಅದನ್ನು ಯಾರು ಸಂಬಂಧಪಟ್ಟರೋ ಅವ್ರನ್ನ ಕೇಳ್ತಾರೆ, ಅವ್ರಿಗೆ ನೋಟಿಸ್ ಕೊಡ್ತಾರೆ, ಅವರಿಂದ ಮಾಹಿತಿ ತಗೊಳ್ತಾರೆ. ಥ್ಯಾಂಕ್ ಯು.